ಕಟ್ಟಾಗತ್ತಿದೆ ಕೆಳಗಿದ್ದವ್ರು ಅಷ್ಟೇ ಮಾಡ್ಬೇಕು. ಕಟ್ಟಾಗತ್ತಿದೆ. ಸ್ವಲ್ಪ ಜನಕ್ಕೆ ಇದ ಗಾಂಚಲಿ ಜಾಸ್ತಿ ಇಲ್ಲಿ ಇದಾರಲ್ಲ, ವ್ಯಾಲ್ಯೂ ರೆಸ್ಪೆಕ್ಟೇ ಇಲ್ಲ ಗೈಸ್. ಇದೆಲ್ಲ ಕಟ್ಟಾಗತ್ವೆ. ಇಟ್ ಕಾಲ್ಡ್ ಆಸ್ ಅ ಕೂಸಿ. ಕಟ್ 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 ಬೀಪ 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 ಮೂಮೆಂಟ್ ಇನ್ ಬೆಳಗಾವಿ. ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಸ್ಟಾಪ್ ಇದೆಯಲ್ಲ. SRS ಟ್ರಾವೆಲ್ಸ್ ಬ್ಯಾಗ್ ಬಸ್. ನೀ ಎಲ್ಲಿದ್ಯಪ್ಪ? ಏನ್ ಗುರು ಬ್ಯಾಗ್ ಪರಿಸ್ಥಿತಿ? ಫುಲ್ ಧೂಳ್ ಆಗ್ಬಿಟ್ಟಿದೆ ಒಳಗಿಟ್ಟು. ಆಯ್ತು, ಏನ್ ಮಾಡೋದು? ಇಲ್ಲಿದ್ದೀನಿ, ಪಿಕ್ ಮಾಡಬಾರೋ ಅಂದ್ರೆ ನಾನು ಇಲ್ಲೇ ಇದ್ದೀನಿ ಅಂತ. ನನಗೆ ಊರಲ್ಲಿ ಎಲ್ಲಿಗೆ ಹೋಗ್ಬೇಕು ಏನೂ ಗೊತ್ತಿಲ್ಲ. ಕಾಣಿಸ್ತಪ್ಪ ಕಾಂಟಿನೆಂಟಲ್ GT. ಅಣ್ಣ ನಾನೇ ಅಲ್ಲಿಗೆ ಬರ್ಬೇಕಾ, ನೀವೇ ಇಲ್ಲಿ ಬರ್ತೀರಾ? ಲೊಕೇಶನ್ ಕಳಿಸ್ಬೇಕಾ? 50 ಮೀಟರ್ ದೂರದಿಂದ ಲೊಕೇಶನ್ ಕಳಿಸ್ಬೇಕಂತೆ. ಗುರು ಬಸ್ಸಲ್ಲಿ ಎಲ್ಲ ತಗೊಂಡಿದ್ದೀನಿ, ನಂಗೆ ಗೊತ್ತಿಲ್ವಲ್ಲ ಗುರು. ಹೆಲ್ಮೆಟ್ ಎಲ್ಲ ಹಾಕೊಂಡ್ ಬಂದ ಹೀರೋ. ಅಣ್ಣ ಬಂದ ವೆಲ್ಕಮ್ ಟು ಬೆಳಗಾವಿ. ಹೆಲ್ಮೆಟ್ ಹಾಕೊಂಡಿದ್ಯಲ್ಲೋ ಲೋಕಲ್ ಅಲ್ಲಿ ಅಲೋ ಇಲ್ಲ? ಗಾಡಿ ಮೇಲೆ ಹಾಕೋತೀನಪ್ಪ. ಇದು ಬಾಳೆ ದೊಡ್ಡದಾಯ್ತಲ್ಲೋ ಬೈ. ಗಾಡಿ ಬ್ಯಾಗು ದೊಡ್ಡದು. ಅದೇನ್ ಸ್ಟ್ರಿಂಗ್ ಅದು ಸಾಕು ಇಡ್ಸುತ್ತಾ? ಅದು ಇಟ್ಕೊಳತ್ತಾ? ಅಣ್ಣ ಬ್ಯಾಗ್ ಏನೋ ಡ್ಯಾಮೇಜ್ ಆಗಿದೆ ನೋಡ್ಕೋ. ನಿನ್ ಗಾಡಿ ನಂಬರ್ ಎಲ್ಲ ಬಂದ್ಬಿಡುತ್ತಪ್ಪ ಬೇಡ. ಗಾಡಿ ನಂಬರ್ ಬಂದ್ರೆ ಏನಾಗುತ್ತೆ ಬೈ? ಎಲ್ಲರೂ ಇದು ಮಾಡ್ತಾರೆ. ನಿಮ್ ಮನೆ ಹುಡ್ಕೊಂಡ್ ಬಂದ್ಬಿಟ್ರೆ ಆಮೇಲೆ ಅಂತ. ನಿರುದ್ಯೋಗಿ, ಅನ್ಎಂಪ್ಲಾಯ್ಮೆಂಟ್ ಇಂಗ್ಲಿಷ್ ನಲ್ಲಿ. ಮೀಟರ್ಗೆ ಬರಂಗಿಲ್ಲ. ನೋ ಕಾಮೆಂಟ್ಸ್. ಓಕೆ, ಪ್ಯಾಕೇಜ್ ಸೆಕ್ಯೂರ್ ಅನ್ನೋಷ್ಟಲ್ಲಿ ಪ್ಯಾಕೇಜ್ ನ ಯೂಸ್ ಮಾಡ್ತಿದ್ದಲ್ಲ. ಎವ್ರಿ ಟೈಮ್ ಬೀಳುತ್ತೆ. ಹೊಸ ಹೆಲ್ಮೆಟ್ ತಗೋಬೋದೆ. ಅದೇ ಇವಾಗ ಪ್ಲಾನ್ ಐತೆ. ಇನ್ ಗಾಡಿ ಬಿದ್ರೆ ಹೊಸ ಗಾಡಿ ತಗೋತೀನಿ. ಬಟ್ ಸೂಪರ್ ಗಾಡಿ ಪಾ. ಆಲ್ರೆಡಿ 62,000 ಓಡಿಸಿದ್ಯಾ? 62,000 ಲೋ ಬೈ. 6,000 ಏನೇ 6,000. ಓಕೆ, ಸಿ ಯು ಗೈಸ್ ದೇರ್. ಹಟ್ರ ಅಂತಿದ್ಯಲ್ಲ. ಓದ್ವಿಪ್ಪ ಈಗ ನಾಷ್ಟಕ್ಕೆ. ವೇರ್ ಆರ್ ವಿ ಗೋಯಿಂಗ್? ಬ್ರಾಹ್ಮಿನ್ಸ್ ಕೆಫೆ. ಬೆಸ್ಟ್ ದೋಸಾಸ್. ತುಪ್ಪ ದೋಸೆ, ಬೆಣ್ಣೆ ದೋಸೆ. ಬೆಂಗಳೂರಿಂದ ಬೆಳಗಾವಿಗೆ ಬಂದು ಇಲ್ಲಿ ಯಾವ ದೋಸೆ ಬೈ? ಬೆಣ್ಣೆ ದೋಸೆ, ತುಪ್ಪ. ಅಲ್ಲಿ ಅವ್ರ ಸ್ಪೆಷಾಲಿಟಿ ಬಂದು ತುಪ್ಪ ದೋಸೆ ತುಪ್ಪ ಅಂಡ್ ವಡಾ. ಇಷ್ಟು ಕ್ರಿಸ್ಪಿ ಇರ್ತದಂದ್ರೆ ಘೀ ಪುಡಿ ಇಡ್ಲಿ. ನನಗೆ ಪುಡಿ ಇಡ್ಲಿ ಆಕ್ಚುಲಿ ತುಂಬಾ ಇಷ್ಟ. ಬೆಂಗಳೂರಲ್ಲಿ ಅಷ್ಟು ಚಲೋ ಸಿಗಂಗಿಲ್ಲ, ಇಲ್ಲಿ ಸಿಗ್ತದೆ. ನೋಡೋಣ. ಐ ವಿಲ್ ರೇಟ್ ಇಟ್. ಐ ವಿಲ್ ಬಿ ದ ಕ್ರಿಟಿಕ್ ಶೆಫ್ ಟುಡೇ ಇನ್ ಬೆಳಗಾವಿ. ಯು ಬಿ ದ ಕೃಪಾಲಮ್ಮನ್ ಫುಡ್ ಲವರ್ಸ್ ಟಿವಿ. ಶೌಟ್ ಔಟ್. ಕಟ್ಟಾಗತ್ತಿದೆ. ಇಲ್ಲ ಅಣ್ಣ, ನನಗೆ ಗೊತ್ತಿಲ್ಲ ಅಣ್ಣ. ಇದು ನನಗೊಂದು ರೌಂಡ್ ಬೇಕಾ? ಸ್ಟಾರ್ಟ್ ಆತೇನ್? ಹಾ, ಈಗ JB ಈಗ ಪಾಸ್ವರ್ಡ್ ಇಲ್ಲ ಬೈ. ಹೆಲ್ಮೆಟ್ ಹಾಕೋ ಬೈ. ಹೆಲ್ಮೆಟ್ ಇಂಪಾರ್ಟೆಂಟ್ ಬೈ. ಇವಾಗ ಕ್ಯಾಮ್ರಾ ಮುಂದೆ ಏನು ಗೇರ್ ಹಾಕ್ಲಿಯಾ? ಇದೆಂತ ಗೇರ್ ಕೆಳಗ್ ಆಲ್ರೆಡಿ ಗೇರ್ ಹಾಕಿದ್ದೆ ಬೈ. ಇಲ್ಲ ಅದು ಇಲ್ಲಿ ಬ್ಲಿಂಕ್ ಆಕೈತ್ ನೋಡೋಣ. ಒಂದು ಡೌನ್ ಎಲ್ಲ ಮೇಲೆ, 5 ಮೇಲೆ. ಎಸ್ ಸರ್. ಅಯ್ಯೋ ಅಣ್ಣ ಅಣ್ಣ JB ಅವ್ರ ಗಾಡಿ ಹೊಡಿತೀನಿ ಅಂತ ಹೇಳಿ ಒಂದು ರೌಂಡ್ ತೊಗೊಂಡೋಗ್ಯಾರ. ಈಗ ಪವನ್ ಅವರು ಲಾಗಿಂಗ್ ಚಾಲು ಮಾಡ್ತಾರೆ. ಈಗ ಇದು ಕಟ್ ಮಾಡೋಣ. ಹಾ ಬ್ರೋ, ಹೆಂಗೈತೆ? ಸೂಪರ್ ಪಾ, ರಿಯಲಿ ಗುಡ್. ಅಲ್ಲ, ಸ್ಮೂತ್, ಪವರ್ಫುಲ್ ಬೈಕ್. ನನಗೆ ಬೀಜ ವೈಬ್ ಬಂತು ಒಂದು ಸೆಕೆಂಡ್ಗೆ. ಏನೋ ಇಷ್ಟೇ ಬೀಳ್ತಿತ್ತಲ್ಲ ಒಂದು ಸೆಕೆಂಡ್ಗೆ. ಓಕೆ ಗೈಸ್, ಪ್ಲಾನ್ ಕ್ಯಾನ್ಸಲ್ ಆಯ್ತು. ಆ ಜಾಗ ಕ್ಲೋಸ್ ಆಗಿತ್ತಂತೆ. ಸೊ ವಿ ಹ್ಯಾವ್ ಕಮ್ ಟು ಅನದರ್ ಪ್ಲೇಸ್. ಇಲ್ಲಿ ಏನ್ ಸ್ಪೆಷಲ್ ಬೈ? ಇಲ್ಲಿ ಕಾಫಿ ಇಸ್ ಫೇಮಸ್. ಇಲ್ಲಿ ಕಾಫಿ. ನನಗೆ ಕಾಫಿ ಬೇಕು ಅಂತ ಇಲ್ಲಿ ಕರೆದವ್ರೆ. ಬೆಂಗಳೂರಿಂದ ಬೆಳಗಾವಿಗೆ ಬಂದು ಮೈಸೂರು ಮಸಾಲೆ ದೋಸೆ ತಿಂತಾ ಇದ್ದೀನಿ. ಮೈಸೂರು ಮಸಾಲೆ ದೋಸೆ ಇಸ್ ಹಿಯರ್. ಅವ್ರು ಸೆಟ್ ದೋಸೆ ತಗೊಂಡಿದ್ದಾರೆ. ಈಗ ನಾಷ್ಟ ಮಾಡೋಣ. ನೆಕ್ಸ್ಟ್ ಏನಾಗುತ್ತೋ ಹೇಳ್ತೀನಿ. ಇಷ್ಟೇ ಕೆಲಸ, ತಿನ್ನೋದು ತೆಗೋದು ಎಲ್ಲ
ಫೋಟೋ ಹಿಡಿದು ಸ್ನ್ಯಾಪ್ ಮಾಡಿ ಸ್ಟೋರಿಗೆ ಹಾಕೋದು. ಒನ್ ಗುಡ್ ಥಿಂಗ್, ಸ್ಟ್ರಾಂಗ್ ಕಾಫಿ. ತಿಂದ ಮೇಲೆ ಕಾಫಿನ ರಿವ್ಯೂ ಮಾಡ್ತೀನಿ. ದೋಸೆ ಖಾಲಿ ಆಯಿತು. ದ ಬೆಸ್ಟ್ ಪಾರ್ಟ್ ಆಫ್ ದ ದೋಸಾ ವಾಸ್ ಈರುಳ್ಳಿ ಹಾಕಿದ್ರು ಗುರು. ಒಂದೊಂದು ಬೈಟ್ಗೂ ಆ ಈರುಳ್ಳಿ ಕ್ರಂಚ್ ಸಿಕ್ತಿದಲ್ಲ. ಗುಡ್ ಬ್ರೋ, ಗುಡ್. ಶೌಟ್ ಔಟ್ ಟು ಏನೇ ಜಾಗ ಹೆಸರು? ಶೌಟ್ ಔಟ್ ಟು ತಿನ್ನಿರಿ. ಹೆಸರು ಕೇಳಕ್ಕೆ ಎಷ್ಟು ಮಸ್ತಾಗೈತೆ. ತಿನ್ನಿರಿ, ಈಗ ಕಾಫಿ ಕುಡೀರಿ. ಓ ಸ್ಟ್ರಾಂಗ್ ಆಯ್ತು ಬೈ, ಇಟ್ಸ್ ರಿಯಲಿ ಗುಡ್. ಎಲ್ಲಿಗೆ ಹೋಗ್ತಾ ಇದೀವಿ? ಥರ್ಡ್ ಗೇಟ್. ಇಲ್ಲಿ ಏರಿಯಾ ಮಸ್ತ್ ಅಂದ್ರೆ ಊರ್ ಪೂರ್ತಿ ಗೇಟ್ 1, ಗೇಟ್ 2, ಗೇಟ್ 3, ಗೇಟ್ 4 ಸುತ್ತಾನೆ ಇದೆಯಾ? ಅಂದ್ರೆ ಸೂಪರ್ ಅಲ್ಲ? ಎಲ್ಲಿದ್ಯಾ? ಫಸ್ಟ್ ಗೇಟ್ ಹತ್ರ ಇದೀನಿ. ಅಂದ್ರೆ ಲ್ಯಾಂಡ್ ಮಾರ್ಕ್ ಅಡ್ಡ ಟೈಪ್ಸ್ ಇವೆಲ್ಲ ಅಲ್ಲ ಬೈ. ಥರ್ಡ್ ಗೇಟ್ ಹತ್ರ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಲೆಟ್ ದಿಸ್ ಡೇ ಬಿ ಅ ಪ್ರೊಡಕ್ಟಿವ್ ಡೇ ಅಲ್ವಾ ಬೈ? ನಿಂತಿದ್ದೀವಿ ಸೆಕೆಂಡ್ ಗೇಟ್ ಅಲ್ಲಿ. ಫಸ್ಟ್ ಟ್ರೈನ್ ಬರ್ತಿದೆ. ವಿ ಹ್ಯಾವ್ ಪ್ರಜ್ವಲನ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ವೆಲ್ಕಮ್ ಟು ದ ವ್ಲಾಗ್. ವೆಲ್ಕಮ್ ಟು ದ ಸ್ಟ್ರೀಮ್ ಮಾಡಿ ಸ್ಟ್ರೀಮ್ ಬರೇ ಬ್ಲಾಗ್ ಈಗ ಆತಲ್ಲ, ಕೆಲಸ ಮಾಡ್ರು. ನೀವು ಕೆಲಸ ಮಾಡಿ ನಾವು ವ್ಲಾಗ್ ಮಾಡ್ತೀವಿ. 100K ಕೆಳಗಿದ್ದವ್ರು ಅಷ್ಟೇ ಮಾಡ್ಬೇಕು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅದ ಹೇಳ್ಯಾರಲ್ರಿ, ದೊಡ್ಡವರು ಯಾವಾಗ್ಲೂ ಬಡವ್ರನ್ನ ತುಳಿತಾರ ಅಂತ ಹೇಳಿ. ನೀವು ತುಳಿದು ನನ್ನ ಮಡಿಕೆ ಮಾಡ ಅಂತ ನೀವು ಭಕ್ತ ಕುಂಬಾರಾಗ ನೀವು ನನ್ನ ತುಳಿದು ಆ ಮಗುನ್ನ ಕೊಂದು ಹೆಂಗ ಅದರಿಂದ ಮಡಿಕೆ ಮಾಡಿರ್ತಾನಲ್ಲ ಹಂಗಿವ. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನಿಮ್ ಕಡೆ ನಂಬರ್ ಜಾಸ್ತಿ ಇರ್ಬೋದು. ನನ್ ಫಾಲೋವರ್ಸ್, ನನ್ ಮನಸ್ಸು ಬಾಳ ನಿಮ್ ಫಾಲೋವರ್ಸ್ ನಿಮ್ ಮನಸ್ಸಿತ್ತಂದ್ರೆ 100K ಮಾಡ್ಲಿ ಅವಾಗ ಮಾತಾಡೋಣ. ಬೈ ಮನಸ್ಸೇನ ಅವ್ರಿಗೆ ಎಲ್ಲಾನು ಐತಿ, ಮಾಡ್ತಾರ ಅವ್ರ. ಅವಾಗ ಮಾತಾಡುವ. ಹಿಂಗ್ ಇಂತ ಬುಲೀಸ್ಗೆ ನೀವು ಬುಲಿ ತೋರಿಸ್ರಿ ಗಾಯ್ಸ್. ಸೂಪರ್ ಬರೆಯಲ್ಲ. ಯಾವಾಗ ಕಲ್ತ್ರಿ ಬೈ ಇವನ್ನೆಲ್ಲ? ಯಾವಾಗ ಕಲ್ತ್ರಿ? ಇದು ಸಣ್ಣಾಗಿದ್ದಿಂದ ಕಲ್ತಿದ್ದೆ. ಸಣ್ಣ ಇನ್ನೊಬ್ರು ಬೆಳೆ ಅಂತಂದ್ರೆ ತುಳ್ಯಾಕ ಇಷ್ಟ. ಆಮೇಲೆ ಅಂತೆ ಭಕ್ತ ಕುಂಬಾರ ಒಳಗಿಂದ ಕುಂಬಾರ ಇದ್ದಂಗೆ ಆ ಹುಡುಗನ್ ತುಳಿದು ಮಡಿಕೆ ಮಾಡ್ತಾರಲ್ಲ ಹಾಗ. ನಂಗೆ ಹಿಂಗ್ಯಾರೇ ಹಿಂಗ್ ಕಾಂಟೆಂಟ್ ಚಲೋ ಮಾಡೋ ಅಂದ್ರೆ ಹೊಟ್ಟಿ ಉರಿತೈತಿ. ಹೌದು. ಹಿಂಗ ಈಗ ನಿಮ್ಮೆಲ್ಲ ನೋಡ್ತಾರಲ್ಲ, ಈಗ ಕ್ರಿಯೇಟರ್ಸ್ ನಿಮ್ಮೆಲ್ಲ ನನ್ಕಿಂತ ಚಲೋ ಯಾರು ಚಲೋ ಕಂಟೆಂಟ್ ಕ್ರಿಯೇಟರ್ಸ್ ನೋಡ್ದಲ್ಲ. ಅಂದ್ರೆ ಸರ್ಕಾಸಮ್ ಅದ ಮಾಡ್ಬೇಕು. ಹಿಂಗ ನನ್ನ ಹೊಟ್ಟಿ ಹಿಂಗ್ ಹೊಟ್ಟಿ ಉರಿದ. ಅದಕ್ಕೆ ನನ್ಗೆ ದೇವರ ಟೈಮ್ದಾಗ ಎದಕ್ಕಿಂತ ತಲೆ ಕೊಡ್ಲಿಲ್ಲ. ಬರ್ರಿ ಎಲ್ಲಾರು ನೋಡ ಅಂತೀರಿ. ರೆಡ್ ಪ್ಯಾರಾಸೈಟ್ ನನ್ನ ಹೆಸರು 5.8 ನನ್ನ ಹೈಟ್, ಕನ್ಯಾ ರಾಶಿ. ಚಾನಲ್ 5.9. ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ಗೆ. 150 ಯಾ ಕ್ಯಾಮ್ರಾ ಎಲ್ಲೆಲ್ಲ ನೋಡುವಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಕಟ್ ಆಗತ್ತಿದ್ದು ಹೈಟ್ ಅಂತ ಮೊದ್ಲು ಹಾಕಂಗಿಲ್ಲ. ಹೈಟ್ ಎದಕ್ಕೆ ಹೇಳಿದ್ರೆ ಕನ್ಯಾ ರಾಶಿ, ವೃಷಭ ನಕ್ಷತ್ರ, ಮಂಗಳವಾರ ಹುಟ್ಟಿದ್ದ. ಟೈಮ್ ಬೆಳಿಗ್ಗೆ ಮಾಂಗ್ಲಿಕ ಮಾಂಗ್ಲಿಕ್ ಏನಿಲ್ಲ. ನಾನ್ ವೆಜ್ ಮಾತುಗಳನ್ನು ಕೇಳಿದ್ರೆ ತರ್ಕ ಅನ್ನೋದು ನೇಣಾಕೊಂಡ್ಬಿಡುತ್ತೆ. ನಾನ್ ವೆಜ್ ನೀನು? ಹಾ ಮದ್ಯಾ ಟರ್ಫ್ ಅಂದ್ರೇನು? ಟರ್ಫ್ ಅಂದ್ರೆ ಗ್ರೌಂಡ್ ಅನ್ನ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಟರ್ಫ್ ಅಂತಾರಂತೆ. ಟರ್ಫ್ ಬುಕ್ ಮಾಡಿದಾರ, ಅಲ್ಲಿಗೆ ಹೋಗಿ ಕ್ರಿಕೆಟ್ ಆಡಿ ವಾಪಸ್ ಬರೋಣ. CPL ಕ್ರಿಯೇಟರ್ಸ್ ಪ್ರೀಮಿಯರ್ ಲೀಗ್ ಅಂತೆ. ಹಾ CPL ಆಯ್ತಾ ಇವತ್ತು. ಓಕೆ ಪರ್ಪಲ್ ಅಂಡ್ ಆರೆಂಜ್ ಕ್ಯಾಪ್ ಎರಡು ಫಸ್ಟ್ ಟೈಮ್ ಗೆಲ್ತೈತಿ. ನಿಮ್ಮ ಹೆಸರೇನು? ನಂದ ಬುಲಿಕಾಯಿ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಟ್ ಬುಲಿ ಮಾಡೋರು ಇವ್ರು ಮಾಡೋದು ಬುಲಿ ಮಾಡೋರು ಜಾಸ್ತಿ. ಬುಲಿ ಮಾಡ್ತಾನೆ ಇನಿ ಹಿಂಗೆಲ್ಲ ಹೇಳಕ್ ಹೋಗ್ಬೇಡಿ. RCB ಜರ್ಸಿ ಹಾಕೊಂಡೇವಿ, ಅದ್ರಾಗ ಆಡಕ್ ಅಂತಾರಲ್ಲ ನೆಕ್ಸ್ಟ್ ಲೆವೆಲ್. RCB ಏನದ 6 ಮ್ಯಾಚ್ ಆಡಿತ್ತಲ್ಲ ಫಸ್ಟ್. ಆ ಮ್ಯಾಚ್ ಇಂದ ಏನ್ ಪರ್ಫಾರ್ಮೆನ್ಸ್ ಐತಲ್ಲ ಅದ ನಾವ್ ಅದೇವಿ. ಇವತ್ತು ಈ ಟಿ ಶರ್ಟ್ ಹಾಕೊಂಡು RCB ಹೆಸರು ಕೆಡ್ತಾ ಅಂತೀವೋ ಬೆಳೆಸ್ತಾ ಅಂತೀವೋ ಗೊತ್ತಾಗಲ್ಲ ನನಗೆ, ಬಟ್ ಹಾಕೊಂಡಿವಿ. ಇನ್ನೊಂದ್ ಎಂತ ಹೇಳ, ಈ ಮ್ಯಾಚ್ ಅಂತ ಫಸ್ಟ್ ಟೈಮ್ ಯಾರಿಗೂ ಆಡಕ್ ಬರಂಗ ಅಂತವ್ರು ಆಡಂತಾರಲ್ಲ. ನಿಮ್ಗೆ ಆಡಕ್ ಬರುತ್ತೆ ಅದೇ 6 ಮಂದಿ ಇರ್ತಾರೆ. ಬಾಲ್ ಬಾಸ್ಕೆಟ್ ಹಾಕ್ತಾರೆ. ದೇಶ ನಾವು ಕೊಟ್ಟಿರೋ ದೇಶ ಇದು. ಅದು ಕ್ರಿಕೆಟ್ ಅನ್ಕೊಂಡಿದ್ರೆ
ಹಿಂಗೊಂದು ರೂಮ್ನೊಳಗೆ ಹೋಗಿ ಬೀಪ ಬೀಪ ಬೀಪ. ಮೀನಾಕ್ಷಿ ನೋಡ್ಬೇಕಿತ್ತು ಕಣೆ, ಒಂದು ಮುತ್ತು. ಗಾಡಿ ಕೊಟ್ಟಿದ್ ನನಗ ಅಲ್ಲಿಂದ ಇಲ್ಲಿ ಹಚ್ಚಲಿಕ್ಕೆ. ಇಲ್ಲಿ ಇಲ್ಲಿ ಕೇಳೋಣ ಅಂದ್ರೆ ನಾ ಇಲ್ಲೇ ಬರ್ಲಿತ್ತೇನೆ. ಇಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಅದ, ಇಲ್ಲೊಬ್ಬ ಗೌಳಿ ಅಜ್ಜ ಬಂದ. ನಾ ಏನ್ ಮಾಡಿದ್ವಿ, ಒಮ್ಮೆ ಬ್ರೇಕ್ ಹಾಕೇನೆ. ನಾವಪ್ಪ ಮುಂದೆ ನೋಡಿಲ್ಲ, ಕಾಲ್ ಹಿಂಗ್ ಇಟ್ಟು ಇಲ್ಲಿ ಮ್ಯಾಲ್ ಹೊಟ್ಟ ತಲಿ ಬಡದ. ಈಗ ಹೆಂಗ್ ಹೋಗ್ಬೇಕು ಹೇಳಪ್ಪ. ಅಣ್ಣ ಸೀದಾ ಲೈಸೆನ್ಸ್ ಐತೆ ಇಲ್ಲ ನಿನ್ನ ಹತ್ರ? ಇದೆ ಅಣ್ಣ, ಲೈಸೆನ್ಸ್ ಐತೆ, ನಿಜ ಹೇಳು. ಸತ್ಯ ದೇವರಾಣೆ ಗೊತ್ತು. 19 ಬೈ ಬೆಳೆದಿಲ್ಲಲ್ಲೋ. ಅಲ್ಲ ನಾನು 17 18 ಅಂತ ಅನ್ಕೊಂಡೆ. ಗಾಡಿ ಓಡಿಸೋದ್ ಬಿಟ್ಟು ಏನೋ ಮಾಡಕ್ ಆಗಲ್ಲ, ಲೀಗಲ್ ಏಜ್. ऊपर वाला बनाया मेरे कुल्ला. ಕಂಟೆಂಟ್ ಕ್ರಿಯೇಟರ್ ಪವನ್ ಬೈ, ನೀವೇನಾ ಉಡಾಳ್ ಪವಿ ಅವಲ್ಲ ಇನ್ಸ್ಟಾಗ್ರಾಮ್? ಹಾಯ್ ಬೈ, ಬಾಯ್ ಬಾಯ್. ಏನಕ್ಕೋ ಎಲ್ಲಿಗೊಂಡ್ರಿ? ಈಗ ಅಣ್ಣಂಗೆ, ಪ್ರಜ್ವಲ್ ಅಣ್ಣಂಗೆ ರೆಡ್ ಬುಲ್ ಬೇಕಂತೆ. ನನಗೂ ಬೇಕಪ್ಪ ಇದೆಲ್ಲ. ನಿಮ್ಗೆ ಬೇಕು ರೆಡ್ ಬುಲ್? ವಿಂಗ್ಸ್ ಸವನ್. ನಾ ಮೊದ್ಲ ಗಾಳ್ಯಾಗ ಹರಾಡ್ತೀನಿ, ಇನ್ನು ಆಲ್ಟಿಟ್ಯೂಡ್ ಹೆಚ್ಚಿಗೆ ಮಾಡ್ಬೇಕಲ್ಲ. ಈಗ ರೆಡ್ ಬುಲ್ ಕುಡಿದ್ರೆ ನೀ ರೆಡಿಯೇಟರ್ ಎನರ್ಜಿ ಹೆಂಗೈತೆ ಬೈ? ರಿವ್ಯೂ ಮಾಡಿ. ಸ್ವಲ್ಪ ಮೈಲ್ಡ್ ಐತಿ. ಫ್ಯಾನ್ ಮೀಟ. ಓ ನಾನು ಗೊತ್ತಾ ಬ್ರೋ? ಬೆಳಗಾವಿ, ಅವ ಬೆಂಗಳೂರು ಬಾಯ್ ಇನ್ ಬೆಳಗಾವಿ. ನನ್ನ ಹೆಸರು ಹೇಳಿ ನೋಡ್. ಪ್ರೆಡಿಯೇಟರ್ ಎನರ್ಜಿ ಡ್ರಿಂಕ್ ಕುಡಿದು ಎನರ್ಜೈಸ್ ಆಗಿ ಬಂದಿದೀವಿ. ಬ್ಯಾಟ್ ತಗೊಂಡ್ ಬಾಲ್ ನ ಹೊಡಿಯೋದೆ. ನೀನ್ ಯಾರ ಟೀಮ್, ನಾನು ಯಾರ ಟೀಮ್? ಮಗ ಇರು, ಇವಾಗ ನಾವು ಟೀಮ್ ಮಾಡ್ತಾ ಇದ್ದೀವಿ. ಅಭಯ್ ಅವರು ಮತ್ತೆ ನಾವು ಇಲ್ಲಿ ಕಾಣ್ಬಹುದು ಕ್ಯಾಪ್ಟನ್ಸ್ ಗಳನ್ನ. ಅಭಯ್ ಅವರು ಮತ್ತೆ ಇಲ್ಲಿ ಅಕ್ಷಯ್ ಅವರು ಇಬ್ರು ನಾಯಕರಾಗಿ ಇಬ್ರು ಇದಾರೆ ಇಲ್ಲಿ. ಇಲ್ಲಿ ಇವತ್ತು ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ಏನದು? ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಇದು ಕ್ರಿಯೇಟರ್ಸ್ ಪಂದ್ಯಾವಳಿ, CPL, ಕ್ರಿಕೆಟರ್ಸ್ ಪ್ರೀಮಿಯರ್, ಸಾರಿ ಕ್ರಿಯೇಟರ್ಸ್ ಪ್ರೀಮಿಯರ್ ಲೀಗ್. ನಮ್ಮ ಒಬ್ಬ ನಾಯಕ ಆಲ್ರೆಡಿ ಗ್ರೌಂಡ್ ಅಲ್ಲಿ ನೀವು ಅಕ್ಷಯ್ ಅಣ್ಣ ಟೀಮ್ ಮಾಡೋಣ ಬಾಲೆಪ್ಪ, ಮೊದಲು ಟೀಮ್ ಮಾಡಿ ಒಳಗುಂಬ. ಟೀಮ್ ಮಾಡ್ಬೇಕಂತ ನಮಗ್ ಕ್ರಿಕೆಟ್ ಆಡಕ್ ಬರಂಗಿಲ್ಲ ಬೈ. ಕ್ರಿಕೆಟ್ ಆಡಕ್ ಬರುತ್ತಾ? ನಿಮಗ್ ಬರುತ್ತಲ್ಲ ಬೈ? ಫೀಲ್ಡರ್, ನಾನು ಫೀಲ್ಡರ್ ಅಷ್ಟೇ. ಬೆಸ್ಟ್ ಹಿಡಿಯೋದ್ ಮಾತ್ರ, ಹಿಡಿಯೋ ಕೆಲಸ, ಬಾಲ್ ಹಿಡಿಯೋ ಕೆಲಸ ಏನಿದ್ರು. ಬೈ ನಿಮಗೆ ಕ್ರಿಕೆಟ್ ಫೇವ್ರೆಟ್ ಗೇಮ್ ಗೈಸ್. ಫೇವ್ರೇಟ್ ಅಲ್ಲ, ಆಡಕ್ ಬರುತ್ತಾ? ಇಲ್ಲ ಬರಂಗಿಲ್ಲ. ಹೆಂಗೆ ಇದು? ಫಸ್ಟ್ ಇದೇ ಪ್ರಾಬ್ಲಮ್ ಏನಂದ್ರೆ, ಅವರು ವ್ಲಾಗ್ ಮಾಡ್ತಾರೆ, ಇವರು ವ್ಲಾಗ್ ಮಾಡ್ತಾವ್ರೆ, ಅವರು ನಾನ್ ಸೆಲೆಕ್ಟ್ ಆದೆ ಪಕ್ಕ ಬೈ, ಹಡಿಸ್ತೀನಿ ಬೈ ಪಕ್ಕ. ಎಲ್ರು ವ್ಲಾಗ್ ಮಾಡ್ತಾರೆ. ಏನಣ್ಣ ಅಣ್ಣ, ಪ್ಲೀಸ್ ಟೀಚ್ ಅಸ್ ಹೌ ಟು ವ್ಲಾಗ್. ಬ್ರೋ ಕ್ಲೋಸ್ ಇಟ್. ದಟ್ ಇಸ್ ಹೌ ಯು ಕ್ಯಾನ್ ಆಪ್ ಇಟ್. ಆಮೇಲೆ ಎನರ್ಜಿ ಪ್ರೆಡಿಟರಿ ಎನರ್ಜಿ ಡ್ರಿಂಕ್ ಪ್ರಮೋಟ್ ಆಯ್ತಲ್ಲ ಬೈ ಇದು? ಬೈ ಆಂಗ್ರಿ. ನಾ ಮೊದ್ಲ ಗಾಳ್ಯಾಗ ಹರಾಡ್ತೀನಿ, ಇನ್ನು ಆಲ್ಟಿಟ್ಯೂಡ್ ಹೆಚ್ಚಿಗೆ ಮಾಡ್ಬೇಕಲ್ಲ. ನೀ ಕೂದ್ಲ ಬಿಡ್ಬೇಕು ಸಿಂಹ ನೀನು. ಗಾಂಡ ಗಾಬ್ರಿ. ಬಾಲ್ ಹೊಡಿಯಕ್ ಬ್ಯಾಟ್ ಕೊಡ್ತಾರೆ, ಬ್ಯಾಟ್ ಮೇಲೆ ಹಾಕಕ್ ಬಾಲ್ ಕೊಡ್ತಾರೆ, ಹಿಡಿಯಕ್ ಫೀಲ್ಡಿಂಗ್ ಅಂತ ಕೊಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಎಲ್ರು ವ್ಲಾಗ್ ಮಾಡ್ತಾರಲ್ಲಿ. ಬನ್ರೋ, ಲಿವ್ ದ ಮೂಮೆಂಟ್ ರೋ. ಹಿಪೋಕ್ರಸಿ ಸಾಕ್ ಬ್ರೋ. ಎಷ್ಟು ಬ್ರೋ ವ್ಲಾಗ್ ಮಾಡ್ತೀರಾ? ನಾನು ಈಗ ಹೊಸದಾಗಿ ಬಂದಿನಿ ಬ್ರೋ. ನಾನು ಅಷ್ಟೇ ಬ್ರೋ. ಆಪೋಸಿಟ್ ಟೀಮ್. ಹೌದಾ? ಇಲ್ಲ ಚೇತನ್ ಬೈ ನಮ್ ಟೀಮ್. ಅಲ್ಲ ನೀವಿಬ್ರು ಒಂದೇ ಟೀಮ್, ನಾನು ಆಪೋಸಿಟ್ ಟೀಮ್. ಬ್ರೋ ಯು RP ಪವನ್ ಬೈ, ಈ ಬೋತ್ ಆರ್ ದ ಸೇಮ್ ಟೀಮ್. ಹಡಿಸ್ತೀನಿ ಬೈ ನಾನು. ನಮ್ ಟೀಮಲ್ಲಿ ಯಾರ್ಯಾರು ಇದಾರೆ ಬೈ? ನಾನು, ಪವನಣ್ಣ, ನೀನು, ಆಮೇಲೆ ವಾದಿರಾಜ, ಆಮೇಲೆ ಧೀರಜ, ವಿನೋದ್ ಇದ್ದಾನೆ. 6 ಮಂದಿ ಇದೀವಿ. ಅವರು 6 ಮಂದಿ ಇದಾರಲ್ಲ? ಅಲ್ಲ 6 ಮಂದಿ, ಅವರು 7 ಮಂದಿ ಇದೆ. ನಾವು ಅವ್ರು 6 ಮಂದಿ ಇದಾರೆ. ಪಿಚ್ ರೆಡಿ ಮಾಡ್ತವ್ರೆ. ಇದ್ರ ಮೇಲೆ ಬಾಲ್ ಹಾಕಿ ಪಿಚ್ ಆದ್ರೆ ಪಿಚ್ ಆಗತ್ತೆ. ಇದ್ರ ಮೇಲೆ ಪಿಚ್ ಆಗಲ್ಲ. ಇದು ಫುಟ್ಬಾಲ್ ಗ್ರೌಂಡ್ ಅಲ್ಲ ಬೈ. ಪಾಪ ಈ ಅಣ್ಣ ಒಬ್ರು ನೋಡ್ತಾ ಇದ್ದಾರೆ. ಸ್ವಾಗತ ಸುಸ್ವಾಗತ. ಈಗ ನಾವು ಆಡಕ್ ಬಂದಿದೀವಿ ಕ್ರಿಕೆಟ್. ಅದರಿಂದ ಕಮಿಟಿ ಕಮಿಟಿ ಇನ್ಚಾರ್ಜ್ ಇನ್ಚಾರ್ಜ್ ಅವ್ರ ಇನ್ಚಾರ್ಜ್, ಇವ್ರ ಕಮಿಟಿ. ನೀನು
ಪ್ಲೇಯರ್ ಇದೀವಿ ನಾವು. ಸ್ಟ್ರಾಟಜಿ ಮಾಡೋಣ ಬಾ. ನನಗೂ ಆಡಕ್ ಬರಂಗಿಲ್ಲ, ನಿನಗೂ ಆಡಕ್ ಬರಂಗಿಲ್ಲ. ನಂಗೆ ಬರುತ್ತೆ ಆಡಕ್ಕೆ. ಕಳ್ಸು. ಇವನ್ ತರ ಇರ್ಬೇಕು ಲೈಫಲ್ಲಿ. ನಿನಗೆ ಗೊತ್ತಿಲ್ಲ ಅಂದ್ರೆ ನಾನು ಹಿಂಗೆ ಚಪ್ಪಾಳೆ ಇಂಥವ್ರೆಲ್ಲಿ ಸಿಗ್ತಾರೆ. ಮೀಮ್ಸ್ ನಾನು ಆಡ್ ಮಾಡ್ತೀನಿ. ಪಿಚ್ ರೆಡಿ ಆಗ್ತಿದೆ ಅಣ್ಣ. ನೀನ್ ನನ್ ಪಿಕ್ ಮಾಡಿಲ್ಲಲ್ಲ, ನೀನ್ ಆಪೋಸಿಟ್ ಟೀಮ್ ಕ್ಯಾಪ್ಟನ್ ನೀನು. Because we only choose RCB fans because we want to lose. No comments. ಕಟ್ ಆಗುತ್ತೆ ಇದು. ನನ್ನ ಪಿಕ್ ಮಾಡ್ಕೊಂತೇನೋ ಅನ್ಕೊಂಡ್ರೆ ಪಿಕ್ ಮಾಡಿವಲ್ಲ ನೀನು. ಆಯ್ತಾಯ್ತು, ನಾನು ನೆನ್ಪಿಟ್ಕೋತೀನಿ. ಇದು ಪರ್ಸನಲ್ ಇದು. Next match we will take you. Okay, don't worry. I am here. ಎಷ್ಟೊತ್ತಿರೋದಿಲ್ಲ Thala for a reason. We are 2 hours. 2 hours. Minimum 3 games. ಖಾಲಿ ಇಟ್ಕೊಟ್ಟು. ಓ ನನಗ್ ಬೇಕಾಗತ್ತೆ. ಎಂತ ಟ್ರಿಕ್ ಅಂದ್ರೆ ಇನ್ನೇನ್ ಖಾಲಿ ಆಯ್ತು ಅಂದಾಗ ನಿನಗ್ ಬೇಕಂತ ಕೊಟ್ಬಿಡ್ತಾರೆ. ನಾವು ಟ್ರಾಪಕ್ ಬಿದ್ದು ಇಸ್ಕೊಂಡ್ಬಿಡ್ತೀವಿ. ಖಾಲಿ ಆದ್ಮೇಲೆ ಎಲ್ಲಿಡ್ಬೇಕು ಅಂತ ನಮ್ ಜವಾಬ್ದಾರಿ ಆಗ್ಬಿಡ್ತಾವೆ. ಸ್ಟ್ರಾಟಜಿ ಮಾಡ್ತಿದ್ರ ನೀವು? ಸ್ಟ್ರಾಟಜಿ ಮಾಡ್ತಿದ್ರ? ಬನ್ನಿ ನಂದ್ರ ಏನ ಪ್ಲಾನ್ ಏನು? ನಾವು ಟೀಮ್ ಅಲ್ಲ. ಹೆಂಗ್ ಬೈ ಅದ ನಾನೀಗ ಪ್ಲಾನ್ ಏನು? ಕಾರ್ತಿಕನ್ ಕರ್ರ 6 ಬ್ಯಾಟ್ ಇದಾವ ನಮ್ ಕಡೆ. 6 ಬ್ಯಾಟ್ 6 + 1 ನಾನು ಅವ್ರ ಟೀಮೇ ಅಲ್ಲ ಬೈ. ನಾನ್ ನಿಮ್ ಟೀಮೇ ಅಲ್ಲ ಬೈ. ನನ್ನ ಏನು ನಾವ್ ಯಾಕೆ ಹೋಗ್ಬೇಕು? ನೀನ್ ಹೋಗೋ. ನಿಂದ ಟರ್ಫ್ ಇದೆ. ನಾನು ಎಲ್ಲಾದ್ರೂ ಐ ಆಮ್ ಅ ಕ್ಯಾಪ್ಟನ್ ಬ್ರದರ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಏನೋ ಮಾಡಕ್ ಹೊರಟೇನಪ್ಪ ಇವ. ಬ್ಯಾಟ್ ಆಡ್ತಲ್ಲೋ. ನೆಕ್ಸ್ಟ್ ನಾನೇ ಅಂತ. ಈಸಿ. ಒಂದ್ ಮ್ಯಾಚ್ ಅವ್ರು ಗೆದ್ರು, ಒಂದ್ ಮ್ಯಾಚ್ ನಾವ್ ಗೆದ್ರು. ಒಂದ್ ಮ್ಯಾಚ್ ಅವ್ರು ಗೆದ್ರು, ಒಂದ್ ಮ್ಯಾಚ್ ನಾವ್ ಗೆದ್ವಿ. ದಿಸ್ ಇಸ್ ಡಿಸೈಡರ್ ಗೇಮ್. 4 ಮ್ಯಾಚ್ ಆಡಿದ್ವಿ, 2 ನಾವ್ ಗೆದ್ವಿ, 3 ನಾವ್ ಗೆದ್ದಿದ್ದ, 1 ಡ್ರಾ. ಸೋತ್ರೆ ಯಾವ್ದಿಲ್ಲ. ಸೋತ್ರ ಯಾವ ಗೆದ್ದಿಲ್ಲ, ಸುಮ್ಮನೆ ನಿಮ್ಗೆ ಹೇಳ ಅಂತಾರ ಅಷ್ಟೇ. ನಾವ್ 3 ಮ್ಯಾಚ್ ಗೆದ್ದಿಲ್ಲ, ಸುಮ್ಮನೆ ಹೇಳ ಅಂತಂದ್ರೆ 3 ಮ್ಯಾಚ್ ಗೆದ್ವಿ. ನಾನೊಂದ್ ವಿಕೆಟ್ ಹೊಡೆದೆ. ಇರ್ಲಿ, ನಿಮ್ ಬ್ಲಾಗ್ ಒಳಗೆ ಗೆದ್ದಿವಿ ಅಂತ ಕನ್ಸಿಡರ್ ಮಾಡ್ರಿ. ಗೆದ್ದನ್ ಎಲ್ರು ಲಾಗ ನೋಡ್ರಿ. ಗುಡ್ ಮ್ಯಾಚ್ ಗೆದ್ದಾರ ಅಂತ ಕನ್ಸಿಡರ್ ಮಾಡ್ಕೊಳತ್ತ. ಸೋತವ್ರಿಗೆ ಮಾತಾಡೋದ. So what was the strategy before? So what was the strategy before playing? Strategy was miss the balls of opponents. Okay, opponent missing the balls of the opponent. So well played. Congratulations. Hey, grey cap hakre. Losing team captain. Cap hakre, cap hakre. Most memorable catch. RP the best catch. Most memorable catch. ಯಾವುದು? ಚೆಕ್ ಕೊಡ್ರಿ, ಚೆಕ್. JB ಬೈ ಶಶಾಂಕಲ ಇಲ್ಲ ಆನ್ ಸ್ಪಾಟ್ ಅಸೆ ಮಾಡಿದ್ರಲ್ಲ. ಇಲ್ಲ most memorable catch. So the catch came like this and fall here. He didn't even aligad. Best catch. So purple cap. Hey bhai, the man of the match injured. Man of the match last match ಅಂಡರ್ಸ್ಕೋರ್ ಕೆ ಸೆಲ್ಫ್ ಪ್ರಮೋಷನ್ ನಲ್ಲಿ ಸ್ಟಕ್ ಆಗೋನು. ಬರೀ 1700 ಫಾಲೋವರ್ಸ್ ಅದ್ರ ಹಂಗಲ್ಲ ಕಾಲ್ ಸಾಮಾನ. So okay, totally boys played well. The trophy goes to JB, I want to tell something about JB. JB is like so the JB team, he is the opponent team. So his players, his partners, his teammates were teasing him like, you are not catching, you are not. So I decided, I sacrificed my wicket and I gave a catch to him. Dhoni bhai. Captain. Tala for reason. 6 + 9. It's called Tala for reason. Jai Hind, Jai Karnataka Mate. Vande Mataram. JB, my man, played really miserably. ಒಂದ್ ಏನಿಲ್ಲ ಅಂದ್ರು ಒಂದು 30 ರನ್ ಉಳಿಸ್ಯಾನ ನಮ್ ಟೀಮಿಗೆ. 2 ಕ್ಯಾಚ್ ಹಿಡ್ದಾನ. ಇಂಪ್ಯಾಕ್ಟ್ ಪ್ಲೇಯರ್ ಆಫ್ ದ ಸೀರೀಸ್. ಕಪ್ಪ ಬಂದ್ರೆ ನಂದೇ. ಗೆದ್ದಿವಲ್ಲ. We won. We played 4 matches. We won 3 matches. ಗ್ರೂಪ್ ಫೋಟೋ. ಈ ಟೀಮ್ ಈ ಕಡೆ, ಈ ಟೀಮ್ ಈ ಕಡೆ ಅಂತಲ್ಲ, ಎಲ್ಲರೂ ಒಟ್ಟಿಗೆ
ಮೀಮ್ ನೆನ್ಪೈತಲ್ಲ ಮೀಮ್ ಕೂತಿರೋರು ಹಿಂದೆ ನಿಂತಿರೋರು. ಪ್ರದೀಪಣ್ಣ 3+3 6 ತಲಾ ಫಾರ್ ರೀಸನ್. ರೀಚ್ ಆದ್ವಿ ಗೈಸ್ ಟು ಈಟ್ ದ ಡಿನ್ನರ್. ಬ್ರೇಕ್ಫಾಸ್ಟ್ ಆಯ್ತು, ಡಿನ್ನರ್ ಆಯ್ತು. 2 ಗಂಟೆ ರಾತ್ರಿ, ಮಧ್ಯರಾತ್ರಿ. ಇಂತ ಬೈ ಪೊಲೀಸ್ ಹಿಡ್ಕೊಂಡಂತಲ್ಲಿ. ಹೌದು, ಪೊಲೀಸ್ ಹಿಡ್ಕೊಂಡ್ರು ಅಜರಾಸಿ. ಏನ್ ಮಾಡ್ತಾರಂತ ಕಟ್ಟಾಗೈತಿ. ನಾಳೆ ಏನ್ರ ಹಿಂದಿ ಫಸ್ಟ್ ಗೇಮ್ಸ್ ಆಡ್ಸಂತ ಬಸ್ ಅಂತಾಕ್ಷರಿ ಹೇಳ್ತೀನಿ. ಮಕ್ಕನ್ ಕುರ್ಪಾಕ್ತೀನಿ ಅಂದ್ರೆ ಹೋಗ್ ಬೆಳಗ್ಗೆ ಹೋಗಿ ಸೈಲೆಂಟ್ ಆಗಿ ಮಲ್ಕೊಂಡ್ಬಿಡೋದಷ್ಟೇ. ಕ್ರಿಕೆಟ್ ಆಡಿ ಹೆಂಗ್ ಟೈರ್ಡ್ ಆಗಿದೀವಿ ಅಂದ್ರೆ. ಬ್ರೋ ನೀ ಅಲ್ಲ, ನೀ ಆಟ ಆಡಿದ. ಏನ್ ಆಟ ಆಡಿದ ಬೈ? ನಾವು ಓಡ್ದೆ. ಆಕ್ಚುಲಿ ನನಗೂ ಇಂಜರಿ ಆಯ್ತು, ಯಾರು ಬಂದ್ ಕೇಳಿಲ್ಲ. ವ್ಯಾಲ್ಯೂ ರೆಸ್ಪೆಕ್ಟೇ ಇಲ್ಲ ಗೈಸ್. ಸೆಕೆಂಡ್ ಫುಡ್ ಸ್ಟ್ಯಾಂಡ್ ಅಲ್ಲೂ ಬರೀ ಅವಲಕ್ಕಿ. ನಾಟ್ ಇಂಟ್ರೆಸ್ಟೆಡ್ ಇನ್ ಅವಲಕ್ಕಿ. ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಜನಕ್ಕೆ ಇದ ಗಾಂಚಲಿ ಜಾಸ್ತಿ. ಇಲ್ಲಿ ಇದಾರಲ್ಲ 100K ಯೂಟ್ಯೂಬರ್. ಅಯ್ಯೋ ಸ್ವಲ್ಪ ಜನ ಸಿಗ್ದಲ್. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ಎಲ್ಲಿ ಹೋಗ್ತಿರೋದು? ಬಸ್ ಸ್ಟ್ಯಾಂಡ್ ಆಯ್ತು, ಮತ್ತೆ ರೈಲ್ವೆ ಸ್ಟೇಷನ್ ಹೋಗಿ ಬಸ್ ಹತ್ತಿ ಇವ್ನು ಟ್ರೈನ್ ಹತ್ತಿ ಸುಡು ನಂಗೆ. ಎಲ್ಲ ಕಂಡ್ರು ಬೆಕ್ಕು ಬರೋ ಟೈಮಿಗೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಿರಲ್ರಿ. ಬೆಕ್ಕಿ ಇಂಗ್ಲಿಷ್ ಏನಂತಾರ? ಕ್ಯಾಟ್ ಕ್ಯಾಟ್ ಅದೆಲ್ಲ ನನಗೆ ಕೇಳಬೇಕು. ಪುಸಿ ಅಂತ ಇದೆಲ್ಲ ಕಟ್ಟಾಗೈತೆ ಬೈ. ನಮ್ದು ಬ್ರಿಟಿಷ್ ಇಂಗ್ಲಿಷ್ ಆಕ್ಚುಲಿ ಹೆವಿ ಫಾಲೋ ಮಾಡ್ತೇನೆ. ಇಟ್ ಕಾಲ್ಡ್ ಆಸ್ ಅ ಪುಸಿ. ಮಿಯಾವ್ ಮಿಯಾವ್ ನಿಗ ಅಂತ ಬರುತ್ತಲ್ಲ. ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಕ್ಯಾಟ್ and it's a very good source for the positivity. ಅಲ್ಲ ನಿಜ ನಿಜ ಆಕ್ಚುಲಿ. ಸ್ವಲ್ಪ ಕಟ್ ಮಾಡ್ರಿ, ಬಂದ್ ಮಾಡ್ರಿ. ಬಂದ್ವಿ ಗುರು. ಫುಡ್ ಟ್ರ್ಯಾಕ್ ನೀನು ಪಟ್ ಕ್ಯಾಮ್ರಾ ತೆಗಿತಿ. ಮಾತಾಡಿ, ನೀವೆಲ್ಲ ರೋಸ್ಟ್ ಮಾಡ್ತಿದ್ದೀರ. ರಾತ್ರಿ ಏನೇನೋಪ ಮುಕ್ಕೊಳಂಬರ್ರಿ ಎಲ್ಲಾರು ಸೇರಿ. ಎಲ್ಲಾರು ಸೇರಿ ಅರ್ಬಿ ಅಂತಾರ. ಅಷ್ಟು ಇನ್ನೋಸೆಂಟ್ ಇಲ್ಲ ನೀನು ಅಣ್ಣ. ನೀ ಎಷ್ಟು ಎಕ್ಸ್ಪ್ಲೇನ್ ನೋಡಿ. ನೋಡಿ, ಇದು ರೊಮ್ಯಾಂಟಿಕ್ ಮೂಮೆಂಟ್ ಕ್ಯಾಪ್ಚರ್ ಆಗ್ತಿಲ್ಲ. ತಿನ್ನುತ್ತಿಲ್ಲ ನಾವು ತುರ್ಕಿದ ಹೇಳ್ರಿ ಆತಿಲ್ಲ ನಿಮ್ದು ಇಬ್ರದ್ದು. ಯಾರಿಗ್ ಬ್ಲಾಗ್ ಮಾಡತ್ತೀವಿ ನೀ? ಎಲ್ಲಾರು ತಗೊಂಡ್ ಫೋನ್ ಕೊಡತ್ತಾರ. ತಗೋರಿ ವ್ಲಾಗ್ ಮಾಡ್ರಿ, ನಾ ಎಡಿಟ್ ಮಾಡಿ ಚಾನಲ್ದಾಗ ಹಾಕೋದು. ಟೈಮ್ ಹೆಂಗ್ ಫೀಲ್ ಬರ್ತೈತೆ ಅಂತಂದ್ರೆ ಶಾರುಖ್ ಖಾನ್ DDL ಕ್ರಿಯೇಟ್ ಆಗ್ತೈತೆ ನಾ ಮೂಮೆಂಟ್ ಅಂತ. ಈಗ ಟ್ರೈನ್ ಬರ್ಲಿ. ಲಲಿತಾ ಏನ ಕೇಸ? ಸಿಮ್ರನ್ ಲಲಿತಾ. ಕ್ಲೋತ್ ಶಾಪಿಂಗ್ ಇದು. ನಾಳೆ ಬೇಕಲ್ ಬ್ರೋ? ಏನ್ ಬ್ರೋ ಅದು? ನೈಟಿ ಅದು ಬೇಡ ಬೇಡ ಬನ್ನಿ ಬೇಡ. ನಮ್ಮ ಹತ್ರ ಇರೋ ಬಟ್ಟೆನ ಹಾಕೊಂಡು ಮ್ಯಾನೇಜ್ ಮಾಡೋಣಂತೆ. ಬ್ರೋ ನನ್ ಕಡೆ ಬಟ್ಟೆನೇ ಇಲ್ಲ, ಡ್ರೆಸ್ ಇಲ್ಲ ನನ್ ಕಡೆ ಎಲ್ಲ ಹಿಂಗ ಫಾರ್ಮಲ್. ನಂದು ಅಷ್ಟೇ. ಮತ್ತೆ ಇದೇನ್ ಹಾಕೊಳ್ಳೋದು? ನಾನು ಈ 5 ದಿನ ಟ್ರಿಪ್ಗೆ ಒಂದು 4 ಜೀನ್ಸ್, 4 ಟ್ರ್ಯಾಕ್ ಪ್ಯಾಂಟ್, ಜೀನ್ಸ್ ಅದು ನಿಮ್ ಕಡೆ? 3 ಶಾರ್ಟ್ಸ್, 4 ಟೀ ಶರ್ಟ್, 4 ಹಾಫ್ ಹ್ಯಾಂಡ್ ಶರ್ಟ್, 4 ಫುಲ್ ಹ್ಯಾಂಡ್ ಶರ್ಟ್, 2 ಶೂ ಕ್ಯಾರಿ ಮಾಡ್ಕೊಂಡ್ಬಂದು. ನನ್ ಕಡೆ ಹುಡುಕಾಡತನ ಡ್ರೆಸ್ ಇಲ್ಲ. ಅಂದ್ರೆ ಆಪ್ಷನ್ಸ್ ಇರ್ಲಿ ಸುಮ್ನೆ ಯಾಕೆ ಅಂತ. ಇದ್ ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ಅದ್ ಹಾಕೋಬಹುದು, ಇಲ್ಲ ಯಾರಾದ್ರೂ ಕೇಳಿದ್ರೆ ಫಿಟ್ ಆದ್ರೆ ಕೊಡ್ಬೋದು. ಹಂಗ ದಾನಿಗಳಾಗಿರ್ಬೇಕು. ಇವಾಗ ನನಗೇನಾದ್ರೂ ನಿಮ್ ವಾಚ್ ಶೂ ಇಷ್ಟ ಆದ್ರೆ ನೀವು ಕೊಡ್ಬೇಕು. ನಂದು ಇಷ್ಟ ಆಗಲ್ ಬನ್ನಿ. 2:30 ಇಲ್ಲಿ ಊಟ ಮಾಡಿಸಿ 7:30 ಎದ್ದೇಳ್ಬೇಕಂತೀಯಲ್ಲ ನೀನು. ನಂದ್ರೊಳಗೆ 5ನೇ ಇದ್ದಿಲ್ಲ. ಇದೆಲ್ಲ ವಾದಿರಾಜ್ ಅವ್ರ ಪ್ಲಾನ್. ನನ್ ಪ್ಲಾನ್ ನಾಳೆಯಿಂದ ಚಾಲು ಆಗ್ತದೆ ಎಕ್ಸಿಕ್ಯೂಷನ್. ನಮ್ ಪ್ಲಾನ್ 7:30 ಎದ್ದೇಳ್ಬೇಕು. 10:30 ಬೆಳಗಾವಿ ನಾವು ಬಿಡ್ಲೇಬೇಕು ಎನಿ ಕಂಡೀಷನ್. 7:30 ಇನ್ನು ನಾವು 2:30 ಇನ್ನು ನಾವು ಹೊರಟು ಇಲ್ಲ. 7:30 ನಾವು ಎದ್ದೇಳ್ಬೇಕಂತೆ. ಏ ಹಾಯ್ ಬ್ರೋ JB ಬೈ. ನಾ ಮೊದ್ಲ ಗಾಳ್ಯಾಗ ಹಾರಾಡ್ತೀನಿ. ಆರಾಮ ಬೈ. ಬನ್ನಿ ಫ್ಯಾನ್ ಮೂಮೆಂಟ್ ಇನ್ ಬೆಳಗಾವಿ. ಇನ್ನು ಆಲ್ಟಿಟ್ಯೂಡ್ ಹೆಚ್ಚಿಗೆ ಮಾಡ್ಬೇಕಲ್ಲ. ಫೈನಲಿ ವಾಪಸ್ ಬಂದ್ವಿ ಅದೇ ರೂಮ್ಗೆ. ಏನಪ್ಪ ನೀನು ಹೊಟ್ಟಿ? ಗುಡ್ ನೈಟ್. ಬೆಳಗ್ಗೆ ಇರ್ತೀಯಲ್ಲ, ಸಿಗೋಣ ಬೆಳಗ್ಗೆ. ಈಗ ತಪ್ಪಗೆ ಮಲ್ಕೊಂಡು ಬೆಳಗ್ಗೆ 7:30 ಎದ್ರೆ ಟ್ರೈಬ ನಾವು ಮೆನ್ ಇನ್ ದ ಮಾರ್ನಿಂಗ್ ಬೇಜಾರು, ಎಟ್ ನೈಟ್ ಐ ಆಮ್ ಬ್ಯಾಟ್ಮ್ಯಾನ್. ಇನ್ಸೈಟ್ ಇಸ್ ಎವ್ರಿಥಿಂಗ್ ಗೈಸ್. ಹೊಸ ಗೇಮ್. ಫೈನಲಿ ಜಿಪ್ ಲೈನ್ ಬಂತು ಗೈಸ್.